ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು. ಒಂದೊಳ್ಳೆ ವಿಚಾರ ನಿಮ್ಮೊಂದಿಗೆ. ಜಾತಿ ಬಗ್ಗೆ ಮಾತಾಡೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಜಾತಿಯಿಂದ ಯಾರೂ ದೊಡ್ಡವರಾಗೋದಿಲ್ಲ. ನೀತಿವಂತರಾಗಿ ಬದುಕೋದ್ರಿಂದ ಅವರು ದೊಡ್ಡವರಾಗ್ತಾರೆ. ಇವತ್ತು ಯಾರೆಲ್ಲ ಸಾಧಕರನ್ನು, ಮಹಾತ್ಮರನ್ನು, ಮಹನೀಯರನ್ನು ನೀವು ನೆನಪು ಮಾಡ್ಕೊಳ್ತಿದ್ದೀರೋ, ಅವರ ಪ್ರತಿಮೆಗಳನ್ನು ಪೂಜಿಸ್ತಿದ್ದೀರೋ, ಅವರ ಆದರ್ಶಗಳನ್ನು ಪಾಲಿಸ್ತಿದ್ದೀರೋ, ಅವರ ಜೀವನ ಓದ್ತಾ ಇದ್ದೀರೋ, ಅವರೆಲ್ಲ ಜಾತಿಯಿಂದ ದೊಡ್ಡವರಾದವರಲ್ಲ. ಅವರು ಬದುಕಿದ್ದ ರೀತಿಯಿಂದ, ವ್ಯಕ್ತಿತ್ವದಿಂದ, ಸಾಧನೆಯ ಹಾದಿಯಿಂದ ದೊಡ್ಡವರಾಗಿದ್ದಾರೆ. ಇವತ್ತು ಜಾತಿ ಇರೋದು ಎರಡು ಕಡೆ ಮಾತ್ರ. ಒಂದು ಫಾರಂ ಫಿಲಪ್ ಮಾಡುವಾಗ, ಇನ್ನೊಂದು ಈ ವಷ್ಟು ರಾಜಕಾರಣದಲ್ಲಿ. ಸರ್ಕಾರ ಒಂದೇ, ಕಾನೂನು ಒಂದೇ, ಆಸ್ಪತ್ರೆ ಒಂದೇ, ಸಂವಿಧಾನ ಒಂದೇ, ಸರ್ಕಾರ ಒಂದೇ, ತಿನ್ನೋ ಆಹಾರ, ಮಾಡೋ ಕೆಲಸ, ಹಾಕೋ ಬಟ್ಟೆ, ಗಾಳಿ, ನೀರು, ಬೆಂಕಿ, ಗೌರವ, ಪ್ರೀತಿ, ಮಾನ, ಮರ್ಯಾದೆ, ರೋಗ, ರುಜಿನೆ ಯಾವುದು ಜಾತಿ ಕೇಳ್ತಾ ಇಲ್ಲ. ಮನುಷ್ಯ ಮಾತ್ರ ಜಾತಿ ಜಾತಿ ಅಂತ ಸಾಯ್ತಾ ಇರೋದು. ಒಂದು ಮಾತು ಹೇಳ್ತೀನಿ, ವಿದ್ಯಾವಂತರಾಗಿ ಜಾತಿ ಬರಲ್ಲ, ಬುದ್ಧಿವಂತರಾಗಿ ಜಾತಿ ಮುಖ್ಯ ಆಗಲ್ಲ, ಸಾಧಕರಾಗಿ ಜಾತಿ ಮ್ಯಾಟ್ರ್ ಆಗಲ್ಲ, ಶ್ರೀಮಂತರಾಗಿ ಜಾತಿ ಮ್ಯಾಟ್ರ್ ಆಗಲ್ಲ, ದಾನಿಗಳಾಗಿ ಜಾತಿ ಕೇಳಲ್ಲ. ವಿಜ್ಞಾನಿ ಆಗ್ತಿರೋ, ಜ್ಞಾನಿ ಆಗ್ತಿರೋ, ತ್ಯಾಗಿ ಆಗ್ತಿರೋ, ಏನಾಗ್ತಿರೋ ಆಗಿ, ಎಷ್ಟು ದೊಡ್ಡವರಾಗ್ತಿರೋ ಆಗಿ, ಜಾತಿ ಮ್ಯಾಟ್ರ್ ಆಗಲ್ಲ. ಆದರೆ ನೀವು ಜಾತಿ ಬಗ್ಗೆ ಮಾತಾಡಿದಾಗ ಮಾತ್ರ ಎಷ್ಟೇ ದೊಡ್ಡವರಾದರೂ ಸಣ್ಣವರಾಗೋಗ್ಬಿಡ್ತೀರ. ಜಾತಿನ ನಿಮ್ಮ ಕುಲದಿಂದ ತೆಗೆದಾಕಬೇಡಿ, ನಿಮ್ಮ ತಲೆಯಿಂದ ತೆಗೆದಾಕಿ. ಯಾವ ಜಾತಿನೂ ಮೇಲಲ್ಲ, ಯಾವ ಜಾತಿನೂ ಕೀಳಲ್ಲ. ಅದನ್ನು ಮೇಲೆ ಕೆಳಗೆ ಮಾಡ್ತಾ ಇರೋದು ಮನುಷ್ಯ ಮಾತ್ರ. ರಾಜಕೀಯದವರು ನಮ್ಮೆಲ್ಲರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ರಾಜ್ಯ, ನಮ್ಮ ಒಗ್ಗಟ್ಟು ಮುಖ್ಯನೇ ಹೊರತು ಈ ಸ್ವಾರ್ಥ ರಾಜಕಾರಣವೂ ಅಲ್ಲ, ಜಾತಿನೂ ಅಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.